ಓಂ ಶಾಂತಿ. ಮುರುಳಿ ದಿನಾಂಕ 11/7/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಸರಿಯಾದ ಪರಿಚಯವನ್ನು ನೀಡಿ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವುದನ್ನು ಪ್ರತ್ಯಕ್ಷಪಡಿಸಿ ನಂತರ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ಇಂದಿನ ಪ್ರಶ್ನೆ ಆಗಿದೆ, ಮಕ್ಕಳಾದ ನೀವು 4 ಯುಗದ ಚಕ್ರದಲ್ಲಿ ಬಂದಿದ್ದೀರಾ. ಈ ಪದ್ಧತಿ ಭಕ್ತಿ ಮಾರ್ಗದಲ್ಲೂ ಕೂಡ ನಡೆಯುತ್ತಿದೆ. ಅದು ಯಾವ ಪದ್ಧತಿಯಾಗಿದೆ? ಉತ್ತರ, ನೀವು 4 ಯುಗದ ಚಕ್ರದಲ್ಲಿ ಬಂದಿದ್ದೀರಾ. ಆದ್ದರಿಂದ ಪುನಃ ಎಲ್ಲಾ ಶಾಸ್ತ್ರ ಮತ್ತು ಎಲ್ಲಾ ಚಿತ್ರ ಮುಂತಾದದ್ದನ್ನು ಒಂದು ಗಾಡಿಯಲ್ಲಿ ಇಟ್ಟು ಅವರು ಜಗತ್ತಿನ 4 ಕಡೆ ಪರಿಕ್ರಮಣೆಯನ್ನು ಮಾಡುತ್ತಾರೆ. ನಂತರ ಮನೆಗೆ ಬಂದು ಆ ಶಾಸ್ತ್ರಗಳನ್ನು ಮಲಗಿಸಿ ಬಿಡುತ್ತಾರೆ. ನೀವು ಬ್ರಾಹ್ಮಣರಾಗಿದ್ದೀರಾ, ನಂತರ ನೀವೇ ದೇವತೆಗಳಾಗುತ್ತೀರಾ, ನಂತರ ನೀವೇ ಕ್ಷತ್ರಿಯರಾಗುತ್ತೀರಾ. ಈ ಚಕ್ರದ ಬದಲು ಅವರು ಶಾಸ್ತ್ರಗಳ ಪರಿಕ್ರಮಣೆಯನ್ನು ಮಾಡಿಸಲು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದು ಒಂದು ಪದ್ಧತಿಯಾಗಿದೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಯಾವಾಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವುದನ್ನು ಮೊದಲು ಸ್ಪಷ್ಟಪಡಿಸಿ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೋ ಅಥವಾ ಅನೇಕರು ಪರಮಾತ್ಮ ತಂದೆ ಆಗಿದ್ದಾರೋ ಎಂದು ನೀವು ಕೇಳುವ ಅವಶ್ಯಕತೆ ಇಲ್ಲ. ನೀವು ಕೇಳಿದರೆ ಅವರು ಪುನಃ ಹೇಳುತ್ತಾರೆ ಅನೇಕರು ಪರಮಾತ್ಮ ಆಗಿದ್ದಾರೆ ಎಂದು. ಆದ್ದರಿಂದ ನೀವು ತಿಳಿಸಬೇಕು, ರಚಯಿತ ಆದಂತಹ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಎಂದು ಮೊದಲೇ ನೀವು ತಿಳಿಸಬಾರದು. ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಎಂದು ಮೊದಲೇ ನೀವು ತಿಳಿಸಿದರೆ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ಮೊಟ್ಟ ಮೊದಲು ಇಬ್ಬರು ತಂದೆಯರ ಪರಿಚಯವನ್ನು ಚೆನ್ನಾಗಿ ತಿಳಿಸಬೇಕು. ಒಬ್ಬರು ಲೌಕಿಕ ತಂದೆ ಆಗಿದ್ದಾರೆ, ಮತ್ತೊಬ್ಬರು ಪಾರಲೌಕಿಕ ತಂದೆ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಲೌಕಿಕ ತಂದೆಯಂತೂ ಇದ್ದೇ ಇರುತ್ತಾರೆ. ಆದರೆ ಪಾರಲೌಕಿಕ ತಂದೆಯಾದಂತಹ ಪರಮಾತ್ಮ ತಂದೆಗೆ ಕೆಲವರು ಖುದಾ ಎಂದು ಕರೆಯುತ್ತಾರೆ, ಕೆಲವರು ಗಾಡ್ ಎಂದು ಕರೆಯುತ್ತಾರೆ. ಹಾಗೆ ನೋಡಿದರೆ ಆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಆ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ. ಮೊಟ್ಟ ಮೊದಲು ಪರಮಾತ್ಮ ತಂದೆ ಸ್ವರ್ಗವನ್ನು ರಚಿಸುವಂತಹ ತಂದೆಯಾಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಎಲ್ಲರ ಬುದ್ಧಿಯಲ್ಲೂ ಪಕ್ಕಾ ನಿಶ್ಚಯವನ್ನು ಧಾರಣೆ ಮಾಡಿಸಿ. ಈಗ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವ ಕಾರಣ. ಪರಮಾತ್ಮ ತಂದೆಯ ಜನ್ಮದಿನಕ್ಕೆ ಶಿವ ಜಯಂತಿ ಎಂದು ಕರೆಯುತ್ತೇವೆ. ಸ್ವರ್ಗದ ರಚಯಿತ ಭಾರತದಲ್ಲೇ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ. ಆ ಸ್ವರ್ಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ. ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಆ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಗೀತೆಯಲ್ಲಿ ಭಗವಾನ್ ವಾಚ್ ಅನ್ನುವ ಶಬ್ದ ಇದೆ. ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಸಿ ನಂತರ ನೀವು ಆ ಮಾತನ್ನು ಬರೆಸಿಕೊಳ್ಳಬೇಕು. ಮೊದಲು ಪರಮಾತ್ಮ ತಂದೆ ಯಾರು ಎಂದು ನಿಶ್ಚಯವನ್ನು ಧಾರಣೆ ಮಾಡಿಸಿ ನಂತರ ಅವರ ಕೈಯಿಂದ ಪರಮಾತ್ಮ ಯಾರಾಗಿದ್ದಾರೆ ಎಂದು ಬರೆಸಿಕೊಳ್ಳಬೇಕು. ಗೀತೆಯಲ್ಲಿ ಭಗವಾನ್ ವಾಚ್ ಅನ್ನುವ ಶಬ್ದ ಇದೆ. ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ, ಅಂದರೆ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತೇನೆ. ಯಾರು ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡಲು ಸಾಧ್ಯ ಅನ್ನುವುದನ್ನು ಅವಶ್ಯವಾಗಿ ತಿಳಿಸಬೇಕು. ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವುದನ್ನು ಕೂಡ ಪುನಃ ತಿಳಿಸಬೇಕು. ಸತ್ಯುಗದಲ್ಲಿ ಮೊದಲನೇ ನಂಬರ್ನಲ್ಲಿ ಯಾವ ಲಕ್ಷ್ಮೀ ನಾರಾಯಣರು ದೇವತೆಗಳಾಗಿ ರಾಜ್ಯವನ್ನು ಆಳುತ್ತಿದ್ದರು ಅವರೂ ಕೂಡ ಅವಶ್ಯವಾಗಿ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ಪುನಃ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅನ್ಯ ಧರ್ಮದವರು ಇಷ್ಟೊಂದು ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾರು ಸತ್ಯುಗದ ಆದಿಯಲ್ಲಿ ಮೊದಲು ಈ ಸೃಷ್ಟಿಗೆ ಬರುತ್ತಾರೋ
ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯುಗದಲ್ಲಿ ನೀವು ಏನನ್ನೂ ಕಲಿಯುವುದಿಲ್ಲ. ಅವಶ್ಯವಾಗಿ ನೀವು ಸಂಗಮ ಯುಗದಲ್ಲೇ ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರಾ. ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಹೇಗೆ ಆತ್ಮ ಈ ಕಣ್ಣಿಗೆ ಕಾಣಿಸುವುದಿಲ್ಲ, ಆತ್ಮದ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿ ಪರಮಾತ್ಮ ತಂದೆಯನ್ನೂ ಕೂಡ ಈ ಕಣ್ಣಿನಿಂದ ನೋಡಲು ಆಗುವುದಿಲ್ಲ. ಬುದ್ಧಿಯ ಮೂಲಕ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಆತ್ಮರಾದ ನಮಗೆ ತಂದೆಯಾಗಿದ್ದಾರೆ. ಆತ್ಮರಿಗೆ ತಂದೆಯಾದಂತಹ ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಆ ಪರಮಾತ್ಮ ತಂದೆ ಸದಾ ಪಾವನ ಆಗಿದ್ದಾರೆ. ಪುನಃ ಪರಮಾತ್ಮ ತಂದೆ ಈ ಪತಿತ ಜಗತ್ತಿಗೆ ಬಂದು ಈ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡಬೇಕಾಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವುದನ್ನು ಸಿದ್ಧ ಮಾಡಿ ನೀವು ತಿಳಿಸಿದರೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಅನ್ನುವುದೂ ಕೂಡ ಸಿದ್ಧ ಆಗುತ್ತದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವುದನ್ನು ಸಿದ್ಧ ಮಾಡಿ ತಿಳಿಸಬೇಕು. ಆ ಒಬ್ಬ ತಂದೆಗೆ ಸತ್ಯ ತಂದೆ ಎಂದು ಕರೆಯಲಾಗುತ್ತದೆ. ಇನ್ನು ಕರ್ಮಕಾಂಡ ಅಥವಾ ತೀರ್ಥಯಾತ್ರೆ ಮುಂತಾದ ಎಲ್ಲಾ ಮಾತು ಭಕ್ತಿ ಮಾರ್ಗದ ಶಾಸ್ತ್ರದ ಮಾತಾಗಿದೆ. ಜ್ಞಾನ ಮಾರ್ಗದಲ್ಲಿ ಭಕ್ತಿ ಮಾರ್ಗದ ಶಾಸ್ತ್ರದ ಬಗ್ಗೆ ವರ್ಣನೆ ಇಲ್ಲ. ಇಲ್ಲಿ ಯಾವ ಶಾಸ್ತ್ರವೂ ಇಲ್ಲ. ಪರಮಾತ್ಮ ತಂದೆ ಬಂದು ಸಂಪೂರ್ಣ ರಹಸ್ಯವನ್ನು ತಿಳಿಸುತ್ತಾರೆ. ಭಗವಂತ ತಂದೆ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ. ಸಾಕಾರದಲ್ಲಿ ಇರುವಂತಹ ಶರೀರಧಾರಿಗಳಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಅನ್ನುವ ಒಂದೇ ಒಂದು ಮಾತಿನ ಬಗ್ಗೆ ಮೊಟ್ಟ ಮೊದಲು ಮಕ್ಕಳಾದ ನೀವು ವಿಜಯವನ್ನು ಪಡೆದುಕೊಳ್ಳಬೇಕು. ಪರಂಪಿತ ಪರಮಾತ್ಮ ಶಿವ ಭಗವಾನ್ ವಾಚ್. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಶ್ರೀಕೃಷ್ಣ ಸರ್ವರಿಗೂ ತಂದೆಯಾಗಲು ಸಾಧ್ಯ ಇಲ್ಲ. ದೇಹದ ಸರ್ವ ಧರ್ಮವನ್ನು ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶ್ರೀಕೃಷ್ಣ ಯಾರಿಗೂ ಹೇಳಲು ಸಾಧ್ಯ ಇಲ್ಲ. ಇದೆಲ್ಲ ಬಹಳ ಸಹಜ ಮಾತಾಗಿದೆ. ಆದರೆ ಮನುಷ್ಯರು ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾ ಭಕ್ತಿಯನ್ನು ಮಾಡುವುದನ್ನೇ ಪಕ್ಕಾ ಮಾಡಿಕೊಂಡಿದ್ದಾರೆ. ವರ್ತಮಾನ ಸಮಯದಲ್ಲಿ ಶಾಸ್ತ್ರ ಮುಂತಾದದ್ದನ್ನು ಗಾಡಿಯಲ್ಲಿ ಇಟ್ಟುಕೊಂಡು ಪರಿಕ್ರಮಣೆಯನ್ನು ಮಾಡುತ್ತಾರೆ. ಚಿತ್ರಗಳನ್ನು ಗ್ರಂಥಗಳನ್ನು ಗಾಡಿಯಲ್ಲಿ ಇಟ್ಟು ಪ್ರದಕ್ಷಿಣೆಯನ್ನು ಮಾಡಿಸುತ್ತಾರೆ. ನಂತರ ಮನೆಗೆ ತೆಗೆದುಕೊಂಡು ಬಂದು ಆ ಶಾಸ್ತ್ರ ಗ್ರಂಥವನ್ನು ಮಲಗಿಸಿ ಬಿಡುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವೇ ದೇವತೆಗಳಾಗಿದ್ದೆವು, ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ, ನಂತರ ನಾವೇ ವೈಶ್ಯರಾಗುತ್ತೇವೆ, ನಂತರ ಶೂದ್ರರಾಗುತ್ತೇವೆ. ಈ ರೀತಿ ನಾವು ಈ ಚಕ್ರದಲ್ಲಿ ಬರುತ್ತೇವೆ. ನಾವೇನು ನಾಟಕ ಚಕ್ರದಲ್ಲಿ ಬರುತ್ತೇವೋ ಈ ಚಕ್ರದ ಬದಲು ಅವರು ಪುನಃ ಶಾಸ್ತ್ರಗಳ ಪರಿಕ್ರಮಣೆಯನ್ನು ಮಾಡಿಸಿ ನಂತರ ಶಾಸ್ತ್ರಗಳನ್ನು ಮನೆಗೆ ತಂದು ಇಟ್ಟು ಬಿಡುತ್ತಾರೆ. ಶಾಸ್ತ್ರಗಳ ಪರಿಕ್ರಮಣೆಯನ್ನು ಮಾಡಿಸುವುದಕ್ಕೋಸ್ಕರ ಫಿಕ್ಸ್ ಆದಂತಹ ಒಂದು ದಿನ ಇರುತ್ತದೆ. ಆ ದಿನದಂದು ಶಾಸ್ತ್ರಗಳ ಪ್ರದಕ್ಷಿಣೆಯನ್ನು ಮಾಡಿಸುತ್ತಾರೆ. ಅಂದ ಮೇಲೆ ಮೊಟ್ಟ ಮೊದಲು ಶ್ರೀಕೃಷ್ಣ ಭಗವಾನ್ ವಾಚ್ ಅಲ್ಲ, ಆದರೆ ಶಿವ ಭಗವಾನ್ ವಾಚ್ ಅನ್ನುವುದನ್ನು ಸಿದ್ಧ ಮಾಡಿ ತಿಳಿಸಬೇಕು. ಶಿವ ತಂದೆ ಪುನರ್ಜನ್ಮ ರಹಿತ ಆಗಿದ್ದಾರೆ. ಆ ಪರಮಾತ್ಮ ಶಿವ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಆದರೆ ಪರಮಾತ್ಮ ತಂದೆಯ ಜನ್ಮ ದಿವ್ಯ ಜನ್ಮ ಆಗಿದೆ, ಅಲೌಕಿಕ ಜನ್ಮ ಆಗಿದೆ. ಭಗೀರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಬಂದು ಪರಮಾತ್ಮ ತಂದೆ ಉಪಸ್ಥಿತ ಆಗುತ್ತಾರೆ. ಭಗೀರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಸವಾರಿಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಈ ಜ್ಞಾನ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಒಬ್ಬ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಮುಖ್ಯ ಮಾತು ಅಂದರೆ ಒಬ್ಬ ತಂದೆಯ ಪರಿಚಯವನ್ನು ನೀಡುವುದಾಗಿದೆ. ಆ ಪರಮಾತ್ಮ ತಂದೆ ಗೀತೆಯ ಭಗವಂತ ಆಗಿದ್ದಾರೆ ಅನ್ನುವುದನ್ನು ನೀವೀಗ ಸಿದ್ಧ ಮಾಡಿ ತಿಳಿಸುತ್ತೀರಾ. ನೀವು ಗೀತೆಯ ಭಗವಂತ ಯಾರು ಅನ್ನುವುದನ್ನು ಸಿದ್ಧ ಮಾಡಿ ತಿಳಿಸಿದಾಗ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ಅಂದ ಮೇಲೆ ಈ ರೀತಿ ಪಾಂಪ್ಲೆಂಟ್ ಅನ್ನು ತಯಾರು ಮಾಡಿ ಆ ಪಾಂಪ್ಲೆಂಟ್ ನಲ್ಲಿ ಚಿತ್ರವನ್ನೂ ಕೂಡ ಪ್ರಿಂಟ್ ಮಾಡಿಸಿ ಏರೋಪ್ಲೇನ್ ನ ಮೂಲಕ ಆ ಪಾಂಪ್ಲೆಂಟ್ ಅನ್ನು ಕೆಳಗಡೆ ಹಾರಿಸಬೇಕು. ಪರಮಾತ್ಮ ತಂದೆ ಮುಖ್ಯ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ.
ಈ ಒಂದು ಮಾತಿನಲ್ಲಿ ನೀವು ವಿಜಯವನ್ನು ಪಡೆದುಕೊಂಡರೆ ನೀವು ಸಂಪೂರ್ಣ ವಿಜಯವನ್ನು ಪಡೆದುಕೊಂಡಂತೆ. ಗೀತೆಯ ಭಗವಂತ ಶಿವ ಆಗಿದ್ದಾರೆ ಅನ್ನುವ ಒಂದು ಮುಖ್ಯ ಮಾತಿನಲ್ಲಿ ನೀವು ವಿಜಯಿಗಳಾದರೆ ನೀವು ಸಂಪೂರ್ಣ ವಿಜಯವನ್ನು ಪಡೆದುಕೊಂಡಂತೆ. ಗೀತೆಯ ಭಗವಂತನನ್ನು ನೀವು ಪ್ರತ್ಯಕ್ಷಗೊಳಿಸಿದರೆ, ಗೀತೆಯ ಭಗವಂತನನ್ನು ಪ್ರತ್ಯಕ್ಷಗೊಳಿಸಿದ ತಕ್ಷಣ ಅದರ ಮೂಲಕ ನಿಮ್ಮ ಹೆಸರು ಕೂಡ ಪ್ರಸಿದ್ಧ ಆದಂತೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗೀತೆಯ ಭಗವಂತ ಯಾರು ಎಂದು ನೀವು ಪ್ರತ್ಯಕ್ಷಗೊಳಿಸಿದರೆ ಈ ಮಾತಿನಲ್ಲಿ ಯಾರೂ ನಿಮಗೆ ಕಿರಿಕಿರಿಯನ್ನು ಮಾಡುವುದಿಲ್ಲ, ಏಕೆಂದರೆ ಮಾತು ಬಹಳಷ್ಟು ಸ್ಪಷ್ಟವಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ? ನಾನು ಬಂದು ಮಕ್ಕಳಾದ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ. ಎಲ್ಲರೂ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕೂಗಿ ಕರೆಯುತ್ತಾರೆ. ರಚಯಿತ ಮತ್ತು ರಚನೆಯ ಜ್ಞಾನವನ್ನು ನಮಗೆ ತಿಳಿಸಿ ಎಂದು ಎಲ್ಲರೂ ತಂದೆಯನ್ನು ಕರೆಯುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆಯಾಗಿದೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ಶಿವ ತಂದೆ ಪುನಃ ಈ ಸೃಷ್ಟಿಗೆ ಬಂದು ಶ್ರೀಕೃಷ್ಣ ಆಗುತ್ತಾರೆ ಅಥವಾ ನಾರಾಯಣ ಆಗುತ್ತಾರೆ ಮತ್ತು 84 ಜನ್ಮದ ಚಕ್ರದಲ್ಲಿ ಬರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಶ್ರೀಕೃಷ್ಣ ಅಥವಾ ನಾರಾಯಣ ಆಗುವುದಿಲ್ಲ. ಪರಮಾತ್ಮ ತಂದೆ 84 ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸುವುದರಲ್ಲೇ ನಿಮ್ಮ ಬುದ್ಧಿ ಸದಾ ತೊಡಗಿರಬೇಕು. ಮುಖ್ಯ ಮಾತು ಅಂದರೆ ಭಗವದ್ಗೀತೆಯ ಮಾತಾಗಿದೆ, ಭಗವಾನ್ ವಾಚಾಗಿದೆ. ಅಂದ ಮೇಲೆ ಭಗವಂತ ತಂದೆಗೆ ಜ್ಞಾನವನ್ನು ತಿಳಿಸಲು ಮುಖಾಂತೂ ಬೇಕು ತಾನೆ. ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಆತ್ಮ ಬಾಯಿಲ್ಲದೆ ಹೇಗೆ ಮಾತನಾಡಲು ಸಾಧ್ಯ? ಆದ್ದರಿಂದ ಪರಮಾತ್ಮ ತಂದೆ ಸಾಧಾರಣ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಯಾರು ಸತ್ಯುಗದ ಆದಿಯಲ್ಲಿ ಮೊದಲು ಲಕ್ಷ್ಮೀನಾರಾಯಣ ಆಗುತ್ತಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಯಾವಾಗ ಕಲಿಯುಗದ ಅಂತ್ಯದಲ್ಲಿ ಇರುತ್ತಾರೋ ಆ ಸಮಯದಲ್ಲಿ ಆ ನಾರಾಯಣನ ಆತ್ಮದ ಅದೇ 84ನೇ ತನುವಿನಲ್ಲಿ ಪರಮಾತ್ಮ ತಂದೆ ಪುನಃ ಬರುತ್ತಾರೆ. ಶ್ರೀಕೃಷ್ಣನ ಬಹಳ ಜನ್ಮದ ಅಂತಿಮ ಜನ್ಮದ ಸಮಯದಲ್ಲಿ ಪರಮಾತ್ಮ ತಂದೆ ಶ್ರೀಕೃಷ್ಣನ ಆತ್ಮದ ತನುವಿನಲ್ಲಿ ಬರುತ್ತಾರೆ. ಈ ರೀತಿ ಜ್ಞಾನದ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ. ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು ಎಂದು ವಿಚಾರ ಸಾಗರ ಮಂಥನವನ್ನು ಮಾಡಿ. ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಒಂದು ಮಾತನ್ನು ನೀವು ಸಿದ್ಧಪಡಿಸಿದರೆ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ. ಆಗ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ಮತ್ತು ಎಲ್ಲರೂ ನಿಮ್ಮನ್ನು ಕರೆಸುತ್ತಾರೆ, ನೀವು ಇಲ್ಲಿಗೆ ಬಂದು ಭಾಷಣವನ್ನು ಮಾಡಿರಿ ಎಂದು. ಆದ್ದರಿಂದ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಹೆಸರನ್ನು ಸಿದ್ಧ ಮಾಡಿ ಎಲ್ಲರಿಗೂ ತಂದೆಯ ಬಗ್ಗೆ ತಿಳಿಸಬೇಕು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ಮೂಲಕ ನಾವೀಗ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ಪ್ರತಿ 5000 ವರ್ಷದ ನಂತರ ಭಾರತದಲ್ಲೇ ಭಾಗ್ಯಶಾಲಿ ರಥದಲ್ಲಿ ಬರುತ್ತಾರೆ. ಈ ಬ್ರಹ್ಮ ತಂದೆ ಸೌಭಾಗ್ಯಶಾಲಿ ಆಗಿದ್ದಾರೆ. ಸೌಭಾಗ್ಯಶಾಲಿ ಆದಂತಹ ಬ್ರಹ್ಮನ ರಥದಲ್ಲಿ ಭಗವಂತ ತಂದೆ ಬಂದು ಕುಳಿತುಕೊಂಡಿದ್ದಾರೆ. ಅಂದ ಮೇಲೆ ಈ ಬ್ರಹ್ಮ ತಂದೆಯೇನು ಕಡಿಮೆ ಅಲ್ಲ, ಭಗವಂತ ತಂದೆ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ ಅನ್ನುವುದು ಕಡಿಮೆ ಮಾತಾಗಿದೆಯೇನು? ಭಗವಂತ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಮಕ್ಕಳಾದ ನಿಮಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ನಾನು ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮನ ಶರೀರ ಶ್ರೀಕೃಷ್ಣನ ಆತ್ಮದ ರಥ ಆಗಿದೆ. ಈ ಬ್ರಹ್ಮನ ಶರೀರ ಸ್ವಯಂ ಶ್ರೀಕೃಷ್ಣ ಅಂತೂ ಅಲ್ಲ, ಶ್ರೀಕೃಷ್ಣನ ಬಹಳ ಜನ್ಮದ ಅಂತಿಮ ಜನ್ಮದ ಶರೀರ ಆಗಿದೆ. ಪ್ರತಿ ಜನ್ಮದಲ್ಲೂ ಶಾರೀರಿಕ ಚಿತ್ರ ಬದಲಾಗುತ್ತದೆ ಮತ್ತು ಪ್ರತಿ ಜನ್ಮದಲ್ಲೂ ಕರ್ತವ್ಯ ಕೂಡ ಬದಲಾಗುತ್ತದೆ. ಅಂದ ಮೇಲೆ ಶ್ರೀಕೃಷ್ಣನ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಶ್ರೀಕೃಷ್ಣನ ಆತ್ಮದ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ. ಅಂದ ಮೇಲೆ ಪುನಃ ಈ ಬ್ರಹ್ಮ ತಂದೆ ಶ್ರೀಕೃಷ್ಣ ಆಗುತ್ತಾರೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ. ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ.
ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಜೊತೆಗೆ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ಕಷ್ಟದ ಯಾವ ಮಾತು ಇಲ್ಲ. ತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುವ ಮಾತಿನಲ್ಲಿ ಕಷ್ಟದ ಯಾವ ಮಾತು ಇಲ್ಲ. ಪರಮಾತ್ಮ ತಂದೆ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ. ಅಂದ ಮೇಲೆ ನೀವೀಗ ಈ ಜ್ಞಾನದ ಬಗ್ಗೆ ಚೆನ್ನಾಗಿ ವಿಚಾರವನ್ನು ಮಾಡಬೇಕು. ನಾವು ಎಂತೆಂತಹ ಜ್ಞಾನದ ಮಾತನ್ನು ಬರೆಯಬೇಕು ಎಂದು ನೀವೀಗ ವಿಚಾರವನ್ನು ಮಾಡಬೇಕು. ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಮಾತಿನಲ್ಲಿ ಮುಖ್ಯವಾಗಿ ತಪ್ಪಾಗಿದೆ. ಈ ತಪ್ಪಿನ ಕಾರಣ ಭಾರತ ದೇಶ ಸಂಪೂರ್ಣ ಅಸತ್ಯ ದೇಶ ಆಗಿದೆ, ಅಧರ್ಮದ ದೇಶ ಆಗಿದೆ, ಕಂಗಾಲಾಗಿ ಬಿಟ್ಟಿದೆ. ಪರಮಾತ್ಮ ತಂದೆ ಪುನಃ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಭಾರತವನ್ನು ಪರಮಾತ್ಮ ತಂದೆ ಸತ್ಯದ ಜಗತ್ತನ್ನಾಗಿ ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಭಾರತ ದೇಶವನ್ನು ಶ್ರೀಮಂತ ದೇಶವನ್ನಾಗಿ ಮಾಡುತ್ತಾರೆ. ಅಷ್ಟೇ ಅಲ್ಲ, ಪರಮಾತ್ಮ ತಂದೆ ಇಡೀ ಜಗತ್ತನ್ನೂ ಕೂಡ ಸತ್ಯದ ಜಗತ್ತನ್ನಾಗಿ ಮಾಡುತ್ತಾರೆ. ಯಾವಾಗ ಜಗತ್ತು ಸತ್ಯದ ಜಗತ್ತಾಗಿರುತ್ತದೆಯೋ ಆ ಸಮಯದಲ್ಲಿ ನೀವೇ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಿರುತ್ತೀರಾ. ಎಲ್ಲರೂ ಹೇಳುತ್ತಾರೆ ತಾನೆ, ವಿಶ್ ಯು ಲಾಂಗ್ ಲೈಫ್ ಅಂಡ್ ಪ್ರಾಸ್ಪರಿಟಿ ಎಂದು. ನೀವು ದೀರ್ಘಾಯಸ್ಸುಳ್ಳವರಾಗಿ ಮತ್ತು ಸಂಪತ್ತಿನಿಂದ ಸಂಪನ್ನ ಆಗಿರಿ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಸದಾ ನೀವು ಬದುಕಿರಿ ಅಥವಾ ಸದಾ ಚಿರಂಜೀವಿಯಾಗಿರಿ ಎಂದು ಇಲ್ಲಿ ನಿಮಗೆ ಹೇಳುವುದಿಲ್ಲ. ಜಗತ್ತಿನಲ್ಲಿರುವ ಸಾಧು ಸಂತರು ಹೇಳುತ್ತಾರೆ ಅಮರರಾಗಿ ಇರಿ ಎಂದು. ಇಲ್ಲಿ ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವು ಅಮರಪುರಿಯಲ್ಲಿ ಅವಶ್ಯವಾಗಿ ಅಮರರಾಗಿ ಇರುತ್ತೇವೆ. ಈ ಮೃತ್ಯು ಲೋಕದಲ್ಲಿ ಪುನಃ ಹೇಗೆ ಅಮರರಾಗಿ ಇರಲು ಸಾಧ್ಯ? ಅಂದ ಮೇಲೆ ಮಕ್ಕಳಾದ ನೀವು ಯಾವಾಗ ಪರಸ್ಪರ ಸೇರಿ ಮೀಟಿಂಗ್ ಅನ್ನು ಮಾಡುತ್ತೀರೋ ಆಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸಲಹೆಯನ್ನು ಕೇಳುತ್ತೀರಾ. ಪರಮಾತ್ಮ ತಂದೆ ಅಡ್ವಾನ್ಸ್ ಆಗಿ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ. ನೀವೆಲ್ಲರೂ ನಿಮ್ಮ ನಿಮ್ಮ ಸಲಹೆಯನ್ನು ತಂದೆಗೆ ಕಳಿಸಿ ಅಥವಾ ಎಲ್ಲರ ಸಲಹೆಯನ್ನು ಒಟ್ಟಿಗೆ ಬರೆದು ನೀವು ಸಂಗ್ರಹ ಮಾಡಿ ತಂದೆಗೆ ಕಳಿಸಿ. ನಿಮ್ಮ ಸಲಹೆಯನ್ನು ಮುರುಳಿಯ ಕೆಳಗಡೆ ಪ್ರಿಂಟ್ ಮಾಡಿಸಿದರೆ ಆ ಮುರುಳಿಯಲ್ಲಿ ಸಲಹೆ ಎಲ್ಲರಿಗೂ ಹೋಗಿ ತಲುಪುತ್ತದೆ. 2,000 ಅಥವಾ 3,000 ರೂಪಾಯಿ ಖರ್ಚಾಗುವುದು ಉಳಿತಾಯ ಆಗುತ್ತದೆ. ಆ 2,000 ಅಥವಾ 3,000 ರೂಪಾಯಿನಲ್ಲಿ ನೀವು 2 ಅಥವಾ 3 ಸೆಂಟರ್ ಅನ್ನು ತೆರೆಯಬಹುದು. ಈ ಜ್ಞಾನದ ಚಿತ್ರವನ್ನು ತೆಗೆದುಕೊಂಡು ನೀವು ಹಳ್ಳಿ ಹಳ್ಳಿಗೂ ಹೋಗಬೇಕು. ಸೂಕ್ಷ್ಮ ವತನದ ಮಾತಿನ ಬಗ್ಗೆ ಮಕ್ಕಳಿಗೆ ಜಾಸ್ತಿ ಆಸಕ್ತಿ ಇರಬಾರದು. ಬ್ರಹ್ಮ, ವಿಷ್ಣು, ಶಂಕರ ಮುಂತಾದವರ ಚಿತ್ರ ಇದೆ. ಈ ಚಿತ್ರದ ಬಗ್ಗೆ ಸ್ವಲ್ಪ ತಿಳಿಸಲಾಗುತ್ತದೆ. ಏಕೆಂದರೆ ಇವರ ಪಾತ್ರ ಮಧ್ಯದಲ್ಲಿ ಸ್ವಲ್ಪ ಸಮಯದ ಪಾತ್ರ ಆಗಿದೆ. ನೀವೀಗ ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ. ಸೂಕ್ಷ್ಮ ವತನದಲ್ಲಿ ಬ್ರಹ್ಮ, ವಿಷ್ಣು, ಶಂಕರರ ಜೊತೆಗೆ ಮಿಲನವನ್ನು ಮಾಡುತ್ತೀರಾ. ಇನ್ನು ಅಲ್ಲಿ ಬೇರೆ ಏನೂ ಇಲ್ಲ. ಆದ್ದರಿಂದ ಈ ವಿಷಯದ ಬಗ್ಗೆ ಇಲ್ಲಿ ಜಾಸ್ತಿ ಆಸಕ್ತಿಯನ್ನು ನೀಡುವಂತೆ ಇಲ್ಲ. ಸತ್ತಂತಹ ವ್ಯಕ್ತಿಯ ಆತ್ಮವನ್ನು ಸೂಕ್ಷ್ಮ ವತನಕ್ಕೆ ಕರೆಸಲಾಗುತ್ತದೆ. ಸೂಕ್ಷ್ಮ ವತನದಲ್ಲಿ ಆ ಆತ್ಮಕ್ಕೆ ಎಲ್ಲವನ್ನೂ ತೋರಿಸಲಾಗುತ್ತದೆ. ಸತ್ತಂತಹ ವ್ಯಕ್ತಿಯ ಆತ್ಮ ಸೂಕ್ಷ್ಮ ವತನಕ್ಕೆ ಬಂದಾಗ ಕೆಲವರ ಆತ್ಮ ಸೂಕ್ಷ್ಮ ವತನದಲ್ಲಿ ಅಳಲು ಪ್ರಾರಂಭ ಮಾಡುತ್ತಾರೆ. ಕೆಲವರು ಪ್ರೀತಿಯಿಂದ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾರೆ. ಕೆಲವರು ದುಃಖದ ಕಣ್ಣೀರನ್ನು ಸುರಿಸುತ್ತಾರೆ. ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿರುವಂತಹ ಪಾತ್ರ ಆಗಿದೆ. ಇದಕ್ಕೆ ವಾರ್ತಾಲಾಪ ಎಂದು ಕೂಡ ಕರೆಯಬಹುದು. ಸೂಕ್ಷ್ಮ ವತನಕ್ಕೆ ಆತ್ಮರು ಬಂದು ತಂದೆಯ ಜೊತೆಗೆ ಮಾತನಾಡುವುದಕ್ಕೆ ವಾರ್ತಾಲಾಪ ಎಂದು ಕರೆಯಬಹುದು. ಜಗತ್ತಿನ ಜನ ಬ್ರಾಹ್ಮಣರ ತನುವಿನಲ್ಲಿ ಕೆಲವರ ಆತ್ಮವನ್ನು ಕರೆಸುತ್ತಾರೆ. ನಂತರ ಆ ಬ್ರಾಹ್ಮಣರಿಗೆ ಆ ಆತ್ಮಕ್ಕೆ ಇಷ್ಟ ಆಗುವಂತಹ ಡ್ರೆಸ್ ಅನ್ನು ಹಾಕಿಸುತ್ತಾರೆ. ಶರೀರ ಅಂತೂ ಸಮಾಪ್ತಿಯಾಗಿದೆ ತಾನೆ. ಅಂದ ಮೇಲೆ ಡ್ರೆಸ್ ಅನ್ನು ಯಾರು ಹಾಕಿಕೊಳ್ಳುತ್ತಾರೆ? ಈ ಜ್ಞಾನ ಮಾರ್ಗದಲ್ಲಿ ಸತ್ತಂತಹ ವ್ಯಕ್ತಿಗಳಿಗೆ ಡ್ರೆಸ್ ಅನ್ನು ಹಾಕುವಂತಹ ಪದ್ಧತಿ ಇಲ್ಲ. ಇಲ್ಲಿ ಅಳುವಂತಹ ಮಾತು ಕೂಡ ಇಲ್ಲ. ನೀವೀಗ ಸರ್ವಶ್ರೇಷ್ಠರಾಗಬೇಕು. ಅಂದ ಮೇಲೆ ಸರ್ವಶ್ರೇಷ್ಠರಾಗುವುದು ಹೇಗೆ? ಅವಶ್ಯವಾಗಿ ಇದು ಮಧ್ಯದ ಸಂಗಮ ಯುಗದ ಸಮಯ ಆಗಿದೆ. ಈ ಸಂಗಮ ಯುಗದ ಸಮಯದಲ್ಲಿ ನೀವು ಪವಿತ್ರರಾಗುತ್ತೀರಾ. ಅಂದ ಮೇಲೆ ಈ ಒಂದು ಮಾತನ್ನು ನೀವೀಗ ಸಿದ್ಧಪಡಿಸಬೇಕು. ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವುದನ್ನು ನೀವು ಸಿದ್ಧಪಡಿಸಿದರೆ ಎಲ್ಲರೂ ಹೇಳುತ್ತಾರೆ ಇವರು ಸರಿಯಾದ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು. ಭಗವಂತ ತಂದೆ ಎಂದಾದರೂ ಅಸತ್ಯವನ್ನು ಹೇಳಲು ಸಾಧ್ಯ ಇದೆಯೇನು?
ನೀವು ಗೀತೆಯ ಭಗವಂತ ಯಾರು ಎಂದು ಸಿದ್ಧ ಮಾಡಿದರೆ ಎಲ್ಲರೂ ನಿಮ್ಮನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ. ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ. ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಎಲ್ಲಾ ಜ್ಞಾನದ ಪಾಯಿಂಟ್ ಸಿಗುತ್ತಿರುತ್ತದೆ. ಅಂತ್ಯದಲ್ಲಿ ಪುನಃ ಏನು ನಡೆಯುತ್ತದೆ ಅನ್ನುವುದನ್ನೂ ಕೂಡ ನೀವು ನೋಡುತ್ತೀರಾ. ಅಂತ್ಯದಲ್ಲಿ ಯುದ್ಧ ನಡೆಯುತ್ತದೆ. ಬಾಂಬ್ಸ್ಗಳನ್ನು ಹಾಕುತ್ತಾರೆ. ಮೊದಲು ವಿದೇಶದಲ್ಲಿ ಇರುವಂತವರಿಗೆ ಸಾವು ಬರುತ್ತದೆ. ಏಕೆಂದರೆ ಭಾರತದಲ್ಲಿ ರಕ್ತದ ನದಿ ಹರಿಯಬೇಕು. ನಂತರ ಇದೇ ಭಾರತದಲ್ಲಿ ಹಾಲು ಮತ್ತು ತುಪ್ಪದ ನದಿ ಹರಿಯುತ್ತದೆ. ಮೊಟ್ಟ ಮೊದಲು ವಿದೇಶದಿಂದ ವಿನಾಶದ ಧೂಳು ಹರಡುತ್ತದೆ. ವಿದೇಶದಲ್ಲೇ ವಿನಾಶದ ಭಯ ಇದೆ. ವಿದೇಶದಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಆ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವಾಗ ಬಾಂಬ್ನಲ್ಲಿ ಎಂತೆಂತಹ ವಸ್ತುವನ್ನು ಸೇರಿಸುತ್ತಾರೆ. ಒಂದು ಬಾಂಬ್ನ ಮೂಲಕ ಸಂಪೂರ್ಣ ನಗರವನ್ನೇ ಸಮಾಪ್ತಿ ಮಾಡಿಬಿಡುತ್ತಾರೆ. ಅಂದ ಮೇಲೆ ನೀವೀಗ ಈ ಮಾತನ್ನೂ ಕೂಡ ತಿಳಿಸಬೇಕು. ಸ್ವರ್ಗದ ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದರು? ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಬರುತ್ತಾರೆ. ನಿಮಗೆ ಗೊತ್ತಿದೆ, ಈಗ ಇದು ಸಂಗಮ ಯುಗ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಅನ್ನುವ ಮುಖ್ಯ ಮಾತನ್ನು ಈಗ ತಂದೆ ಎಲ್ಲರಿಗೂ ತಿಳಿಸಿದ್ದಾರೆ. ನೀವು ಕೂಡ ಎಲ್ಲರಿಗೂ ಇದೇ ಮಾತನ್ನೇ ಮುಖ್ಯವಾಗಿ ತಿಳಿಸಬೇಕು. ಯಾವಾಗ ಭಗವಂತ ತಂದೆ ಬಂದಿದ್ದರೋ ಆಗ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸಿದ್ದರು. ನನ್ನೊಬ್ಬನನ್ನೇ ನೀವು ನೆನಪು ಮಾಡಿದರೆ ನೀವು ಮುಕ್ತಿಧಾಮಕ್ಕೆ ಹೋಗುತ್ತೀರಾ ಎಂದು ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಆದಿಯಿಂದ ಹಿಡಿದು ಪುನಃ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ. ದೈವಿ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಈ ರೀತಿ ಧರ್ಮಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ನೀವು ವಿದ್ಯಾರ್ಥಿಗಳಾಗಿದ್ದೀರಾ. ಅಂದ ಮೇಲೆ ವಿದ್ಯಾರ್ಥಿಗಳಾದ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇರಬೇಕು. ಈಗ ನಿಮಗೆ ಖುಷಿ ಇದೆ. ನಾವೀಗ ಎಷ್ಟೊಂದು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅಮರ ತಂದೆ ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ಇಲ್ಲಿ ನಿಮಗೆ ಅನೇಕ ಹೆಸರನ್ನು ಇಡಲಾಗಿದೆ. ಮುಖ್ಯವಾಗಿ ಮೊಟ್ಟ ಮೊದಲು ದೇವತಾ ಧರ್ಮ ಇತ್ತು. ನಂತರ ಎಲ್ಲಾ ಧರ್ಮಗಳ ವೃದ್ಧಿಯಾಗುತ್ತಾ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗಿದೆ. ಅನೇಕ ಧರ್ಮಗಳು ವೃದ್ಧಿಯಾಗುತ್ತದೆ. ಜಗತ್ತಿನಲ್ಲಿ ಅನೇಕ ಮತಗಳು ಜಾಸ್ತಿಯಾಗುತ್ತದೆ. ಇಲ್ಲಿ ಒಬ್ಬ ತಂದೆಯ ಒಂದೇ ಶ್ರೀಮತದ ಮೂಲಕ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ. ಇಲ್ಲಿ ಅನೇಕತೆಯ ಮಾತಿಲ್ಲ. ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ. ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನೀವೀಗ ಸ್ವಯಂ ಅನುಭವವನ್ನು ಮಾಡುತ್ತೀರಾ. ಅಂದ ಮೇಲೆ ನಿಮಗೆ ಶುದ್ಧ ಅಹಂಕಾರ ಇರಬೇಕು. ಭಗವಂತ ತಂದೆ ನಮಗೆ ಓದಿಸುತ್ತಿದ್ದಾರೆ. ಅಂದ ಮೇಲೆ ನಮಗೆ ಇನ್ನೇನು ಬೇಕು? ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ. ಅಂದ ಮೇಲೆ ಏಕೆ ನಮಗೆ ಖುಷಿ ಇಲ್ಲ? ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದರೂ ಕೂಡ ನಮಗೆ ಖುಷಿ ಇಲ್ಲ ಅಂದರೆ ನಿಶ್ಚಯದಲ್ಲಿ ಎಲ್ಲೋ ಸಂಶಯ ಇದೆ ಎಂದು ಅರ್ಥ. ಪರಮಾತ್ಮ ತಂದೆಯ ಬಗ್ಗೆ ಎಂದೂ ಸಂಶಯ ಬರಬಾರದು. ಮಾಯೆ ಸಂಶಯಕ್ಕೆ ವಶ ಆಗುವಂತೆ ಮಾಡಿ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಮಾಯೆ ಕಣ್ಣಿನ ಮೂಲಕ ಬಹಳಷ್ಟು ಮೋಸವನ್ನು ಮಾಡಿಸುತ್ತದೆ. ಒಳ್ಳೆಯ ವಸ್ತುವನ್ನು ನೋಡಿದ ತಕ್ಷಣ ಮನಸ್ಸಿನ ಒಳಗಡೆ ಆ ಒಳ್ಳೆಯ ತಿಂಡಿಯನ್ನು ತಿನ್ನಬೇಕು ಅನ್ನುವ ಇಚ್ಛೆ ಉತ್ಪನ್ನ ಆಗುತ್ತದೆ. ಕಣ್ಣಿನ ಮೂಲಕ ಒಳ್ಳೆಯ ತಿಂಡಿಯನ್ನು ನೋಡುತ್ತೀರಾ. ಕಣ್ಣಿನ ಮೂಲಕ ತಿಂಡಿಯನ್ನು ನೋಡಿದ ತಕ್ಷಣ ತಿನ್ನಬೇಕು ಅನ್ನುವ ಇಚ್ಛೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ. ಕಣ್ಣಿನ ಮೂಲಕ ಬೇರೆ ದೃಶ್ಯವನ್ನು ನೋಡುತ್ತೀರಾ. ಆಗ ಅನ್ಯರಿಗೆ ಹೊಡೆಯಬೇಕು ಎಂದು ನಿಮಗೆ ಕ್ರೋಧ ಬರುತ್ತದೆ. ಕಣ್ಣಿನ ಮೂಲಕ ಯಾರಾದರೂ ತಪ್ಪನ್ನು ಮಾಡುವುದನ್ನು ನೋಡಿದಾಗ ಅವರಿಗೆ ಹೊಡೆಯಬೇಕು ಎಂದು ನಿಮಗೆ ಕ್ರೋಧ ಬರುತ್ತದೆ. ನೀವು ಕಣ್ಣಿನ ಮೂಲಕ ನೋಡದೇ ಇದ್ದರೆ ನೀವು ಅವರಿಗೆ ಹೇಗೆ ಹೊಡೆಯಲು ಸಾಧ್ಯ? ಕಣ್ಣಿನ ಮೂಲಕ ವಸ್ತುಗಳನ್ನು ನೋಡಿದಾಗ ಲೋಭ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಅಥವಾ ಮೋಹ ಉತ್ಪನ್ನ ಆಗುತ್ತದೆ. ಅಂದ ಮೇಲೆ ಮುಖ್ಯವಾಗಿ ಮೋಸವನ್ನು ಮಾಡುವಂತದ್ದು ಕಣ್ಣಾಗಿದೆ. ಅಂದ ಮೇಲೆ ಈ ಕಣ್ಣಿನ ಮೇಲೆ ಸಂಪೂರ್ಣ ಗಮನ ಇರಬೇಕು. ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾದ ತಕ್ಷಣ ವಿಕಾರಿ ದೃಷ್ಟಿ ಅಥವಾ ಅಪವಿತ್ರ ದೃಷ್ಟಿ ಸಮಾಪ್ತಿಯಾಗುತ್ತದೆ.
ಮೋಸ ಮಾಡುತ್ತಿದೆ ಅಂದ ಮೇಲೆ ಕಣ್ಣನ್ನೇ ತೆಗೆದು ಬಿಡಬೇಕು ಎಂದು ವಿಚಾರವನ್ನು ಮಾಡಬೇಡಿ. ಕಣ್ಣನ್ನು ಕಿತ್ತು ಬಿಡಬೇಕು ಎಂದು ವಿಚಾರವನ್ನು ಮಾಡಬೇಡಿ. ಈಗ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿದೆ ಅಂದ ಮೇಲೆ ಈಗ ನೀವು ನಿಮ್ಮ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು. ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವಯಂ ಭಗವಂತ ತಂದೆ ನನಗೆ ಓದಿಸುತ್ತಿದ್ದಾರೆ ಅನ್ನುವ ನಶೆ ಅಥವಾ ಖುಷಿಯಲ್ಲಿ ಇರಬೇಕು. ಎಂದು ಯಾವ ಮಾತಿನಲ್ಲೂ ಸಂಶಯ ಬುದ್ಧಿವುಳ್ಳವರಾಗಬಾರದು. ಶುದ್ಧ ಅಹಂಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು. ಅಂದರೆ ಶುದ್ಧ ಅಹಂಕಾರದಲ್ಲಿ ಸ್ಥಿತ ಆಗಬೇಕು. ಸೆಕೆಂಡ್ ಪಾಯಿಂಟ್, ಸೂಕ್ಷ್ಮ ವಚನದ ಮಾತಿನ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ಆತ್ಮವನ್ನು ಸತೋ ಪ್ರದಾನ ಮಾಡಿಕೊಳ್ಳುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಪರಸ್ಪರ ಸೇರಿ ಎಲ್ಲರಿಗೂ ಪರಮಾತ್ಮ ತಂದೆಯ ಸರಿಯಾದ ಪರಿಚಯವನ್ನು ನೀಡುವಂತಹ ಸಲಹೆಯನ್ನು ರಚಿಸಬೇಕು. ಇಂದಿನ ವರದಾನ ಆಗಿದೆ. ಪಾಸ್ ವಿತ್ ಆನರ್ ಆಗುವುದಕ್ಕೋಸ್ಕರ ಪುರುಷಾರ್ಥದ ಗತಿಯನ್ನು ತೀವ್ರಗೊಳಿಸಿಕೊಳ್ಳಬೇಕು ಮತ್ತು ಬ್ರೇಕ್ ಅನ್ನು ಪವರ್ಫುಲ್ ಮಾಡಿಕೊಳ್ಳುವಂತಹ ಯಥಾರ್ಥ ಯೋಗಿಗಳಾಗಿ ವರ್ತಮಾನ ಸಮಯಕ್ಕನುಸಾರವಾಗಿ ಪುರುಷಾರ್ಥದ ಗತಿ ತೀವ್ರ ಆಗಿರಬೇಕು ಮತ್ತು ಬ್ರೇಕ್ ಶಕ್ತಿಶಾಲಿ ಆಗಿರಬೇಕು. ಆಗ ಅಂತ್ಯದಲ್ಲಿ ಪಾಸ್ ವಿತ್ ಆನರ್ ಆಗಲು ಸಾಧ್ಯ. ಏಕೆಂದರೆ ಅಂತಿಮ ಸಮಯದಲ್ಲಿ ಬರುವಂತಹ ಪರಿಸ್ಥಿತಿಗಳು ಬುದ್ಧಿಯಲ್ಲಿ ಅನೇಕ ಸಂಕಲ್ಪಗಳನ್ನು ಉತ್ಪನ್ನ ಮಾಡಿಸುತ್ತದೆ. ಅಂತಹ ಸಮಯದಲ್ಲಿ ಎಲ್ಲಾ ಸಂಕಲ್ಪದಿಂದ ದೂರಾಗಿ ಏಕ ಸಂಕಲ್ಪದಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಆ ಸಮಯದಲ್ಲಿ ವಿಸ್ತಾರದಲ್ಲಿ ಹರಡಿರುವಂತಹ ನಿಮ್ಮ ಬುದ್ಧಿಯನ್ನು ಅದೇ ಕ್ಷಣ ಸ್ಟಾಪ್ ಎಂದು ಹೇಳಿದ ತಕ್ಷಣ ಪ್ರತ್ಯಕ್ಷದಲ್ಲಿ ನಿಮ್ಮ ಬುದ್ಧಿ ಎಲ್ಲಾ ವಿಚಾರದಿಂದ ದೂರಾಗಿ ಏಕ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಿಡಬೇಕು. ಸ್ಟಾಪ್ ಎಂದು ಹೇಳಿದ ತಕ್ಷಣ ಬುದ್ಧಿ ಅಲ್ಲೇ ನಿಲ್ಲಬೇಕು. ಯಾವ ಸಮಯದಲ್ಲಿ ಬೇಕಾದರೂ, ಎಷ್ಟು ಸಮಯದವರೆಗೆ ಬೇಕಾದರೂ ಬುದ್ಧಿಯನ್ನು ಒಂದೇ ಸಂಕಲ್ಪದಲ್ಲಿ ಸ್ಥಿತ ಮಾಡಲು ನಿಮಗೆ ಬರಬೇಕು. ಇದೇ ಯಥಾರ್ಥ ಯೋಗ ಆಗಿದೆ. ಇಂದಿನ ಸ್ಲೋಗನ್ ಆಗಿದೆ, ನೀವು ವಿಧೇಯ ಸೇವಕರಾಗಿದ್ದೀರಾ. ಆದ್ದರಿಂದ ನಿರ್ಲಕ್ಷ್ಯವನ್ನು ಮಾಡಬೇಡಿ, ಕೇರ್ಲೆಸ್ ಮಾಡಬೇಡಿ. ಸೇವಕರು ಅಂದರೆ ಸದಾ ಸೇವೆಯಲ್ಲಿ ಉಪಸ್ಥಿತ ಆಗಿರುವಂತವರು. ನಾವು ವಿಧೇಯ ಸೇವಕರಾಗಿದ್ದೇವೆ ಅಂದ ಮೇಲೆ ಸೇವೆಯನ್ನು ನಿರ್ಲಕ್ಷ್ಯ ಮಾಡಬಾರದು, ಸದಾ ಸೇವೆಯಲ್ಲಿ ಉಪಸ್ಥಿತರಾಗಿರಬೇಕು. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ